ವಿದ್ಯಾರ್ಥಿಗಳೇ, ರೇಷಿಯೋ ಅನಾಲಿಸಿಸ್ನ ಇನ್ನೊಂದು ಮಂಗಳೂರು ಯೂನಿವರ್ಸಿಟಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ಟುಡೇ ವಿ ವಿಲ್ ಸಿ 2016 ಕ್ವೆಶ್ಚನ್ ಪೇಪರ್. From the following balance sheet of Vanilla Limited, calculate current ratio, debt equity ratio and proprietary ratio. So we are given a balance sheet. Capital, share capital, reserves and surplus, secured loans, long term, creditors. Here on the asset side, fixed assets, stock, debtors, cash. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋ ಮುಂಚೆ ಈ ರೇಷಿಯೋಗಳಿಗೆ ಏನು ಬೇಕು, ಯಾವ ಮಾಹಿತಿಗಳು ಬೇಕು, ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಮಾಡ್ತೇವೆ ಅಂತ ನೋಡಿಬಿಡುವ. ಕರೆಂಟ್ ರೇಷಿಯೋ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಈ ಮೂರು ಸ್ಟಾಕ್, ಡೆಟರ್ಸ್, ಕ್ಯಾಶ್ ಕರೆಂಟ್ ಅಸೆಟ್ಸ್ ಆಗ್ತದೆ ಈ ಪ್ರಾಬ್ಲಮ್ ಅಲ್ಲಿ. ಇನ್ನು ಕರೆಂಟ್ ಲಯಬಿಲಿಟಿ ಸೈಡಲ್ಲಿ ಕ್ರೆಡಿಟರ್ಸ್ ಮಾತ್ರ ಉಂಟು, ಬೇರೆ ಯಾವುದು ಕೂಡ ಕರೆಂಟ್ ಲಯಬಿಲಿಟೀಸ್ ಅಲ್ಲ. Coming to the debt equity ratio, the formula is long term debts divided by shareholders funds. All shareholders funds ಅಂದರೆ ಪ್ರಿಫರೆನ್ಸ್ ಮತ್ತು ಈಕ್ವಿಟಿ ಎರಡನ್ನು ಸೇರಿಸಿ. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಶೇರ್ ಕ್ಯಾಪಿಟಲ್ ಒಂದು ಮಾತ್ರ ಕೊಟ್ಟಿದ್ದಾರೆ, ಅದು ಈಕ್ವಿಟಿ. ಸರಿ, ಡೆಟ್ ಈಕ್ವಿಟಿ ರೇಷಿಯೋ, ಲಾಂಗ್ ಟರ್ಮ್ ಡೆಟ್ಸ್, ಇಟ್ ಈಸ್ ದ ಸೆಕ್ಯೂರ್ಡ್ ಲೋನ್ಸ್, ಲಾಂಗ್ ಟರ್ಮ್ ಡೆಟ್ಸ್ ಡಿವೈಡೆಡ್ ಬೈ shareholders funds. How the shareholders funds is calculated? Share capital, add reserves, minus ಮಾಡಲಿಕ್ಕೆ ಏನಿಲ್ಲ, ಆಯಿತು. Yes, this also can be done. Next one is proprietary ratio. Proprietary ratio formula shareholders funds divided by total tangible assets. Shareholders funds, ಈಗಾಗಲೇ ಡೆಟ್ ಇಕ್ವಿಟಿಯಲ್ಲಿ ಲೆಕ್ಕ ಹಾಕಿಟ್ಟಿದ್ದೇವೆ, ಅದನ್ನು ಯೂಸ್ ಮಾಡಿದರೆ ಸರಿ. ಟೋಟಲ್ ಟ್ಯಾಂಜಿಬಲ್ ಎಸೆಟ್ಸ್, ಇಲ್ಲಿರುವಂತಹ ಎಲ್ಲ ಎಸೆಟ್ಸ್ಗಳು ಕೂಡ ಟ್ಯಾಂಜಿಬಲ್, ಆದ ಕಾರಣ ದಿಸ್ ಟೋಟಲ್ ಇಟ್ ಸೆಲ್ಫ್ ಕ್ಯಾನ್ ಬಿ ಕನ್ಸಿಡರ್ಡ್. ಸೊ ಇದು ಬಹಳ ಸುಲಭವಾಗಿ ಲೆಕ್ಕ ಹಾಕಬಹುದು. ಈಗ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಾವು ಇದನ್ನು ಸಾಲ್ವ್ ಮಾಡುವ. ಫಸ್ಟ್ ಒನ್ ಕರೆಂಟ್ ರೇಷಿಯೋ, ಕರೆಂಟ್ ಅಸೆಟ್ಸ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟೀಸ್, ಸ್ಟಾಕ್, ಡೆಟರ್ಸ್, ಕ್ಯಾಶ್. ಇಲ್ಲಿ ಬಿಲ್ಸ್ ಪೇಯಬಲ್ ಇಲ್ಲ, ಅಲ್ಲಿ ಕ್ರೆಡಿಟರ್ಸ್ ಮಾತ್ರ ಇರುವಂಥದ್ದು. ಸೊ ಅದನ್ನು ಕನ್ಸಿಡರ್ ಮಾಡ್ತೇವೆ ನಾವು. ದ ಆನ್ಸರ್ ಈಸ್ 2,10,000 ಡಿವೈಡೆಡ್ ಬೈ 90,000, 2.33:1. ಪ್ಯೂರ್ ರೇಷಿಯೋದಲ್ಲಿ ಹೇಳಿದರೆ ಅದನ್ನೇ ಇಂಟು 100 ಮಾಡಿದರೆ, ಪರ್ಸೆಂಟೇಜ್ ಮಾಡಿದರೆ ಇಟ್ ಇಸ್ 233.33%. ಎಕ್ಸಾಮಲ್ಲಿ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಮೆಥಡಲ್ಲಿ ಹೇಳಿದರೆ ಸಾಕು. ದ ಅಮೌಂಟ್ ಯು ಹ್ಯಾವ್ ಯೂಸ್ಡ್ ಇನ್ ದ ಕ್ಯಾಲ್ಕುಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಕ್ಯಾನ್ ಬಿ ಗಿವನ್, ವಿ ನೋ ಆಲ್ರೆಡಿ, ಆಸ್ ಎ ಪ್ಯೂರ್ ರೇಷಿಯೋ, ಆಸ್ ಎ ರೇಟ್ ಆರ್ ಆಸ್ ಎ ಪರ್ಸೆಂಟೇಜ್, ಎನಿ ಒನ್. The second one, debt equity ratio, long term debts divided by shareholders funds. Long term debts are given in the problem, and shareholders funds, how it is calculated? It is the capital and the reserves and surplus. Yes, it comes to 2,10,000 divided by 3 lakhs. It is a 0.7:1, or if it is multiplied by 100, it is 70%. Yes. Now the last one, proprietary ratio, shareholders funds divided by total tangible assets. Shareholders funds already it is ready, 3 lakhs. Total tangible assets, we know in the given balance sheet all the assets are tangible, that is the balance sheet total itself is total tangible assets. So 3 lakhs divided by 6 lakhs, it is 0.5:1. If it is multiplied by 100 in percentage, it is 50%. Yes. We have solved this problem, 2016 question paper. Now let us discuss another problem in another session. Thank you.